ಪ್ರಿಯ ವೀಕ್ಷಕರೇ, ಏನ್ರಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಕೆರೆ ಹೋಬಳಿಯ ಸಿದ್ದರಾಮನಗರ ಎನ್ನುವ ಗ್ರಾಮದಲ್ಲಿದ್ದೇವೆ. ಸಿದ್ದರಾಮನಗರ ಗ್ರಾಮದಿಂದ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿರುವಂಥ ಸುಂಟ್ರಮಳೆ ಸಿದ್ದರಾಮೇಶ್ವರ ಸುಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೇವೆ. ನಾನು ಇಲ್ಲಿಯ ಲೊಕೇಶನನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ನೀವಲ್ಲಿ ಯಾರನ್ನಾದರೂ ಕೇಳ್ಕೊಂಡು ಹೋದರೆ ಈಸಿಯಾಗಿ ಹೋಗ್ಬೋದು. ಇನ್ನೇನು ನಾವು ಬೆಟ್ಟ ಹತ್ತಾ ಇದ್ದೇವೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೇವಸ್ಥಾನ ತಲುಪಲಿದ್ದೇವೆ. ನೀವೀಗ ನೋಡ್ತಿರುವಂಥ ಸುಕ್ಷೇತ್ರ ಸುಂಟರಮಳೆ ಸಿದ್ದರಾಮೇಶ್ವರ ಸ್ವಾಮಿಯವರ ದೇವಸ್ಥಾನ. ನೀವು ನೋಡ್ಬೋದು, ಆವರಣನೂ ಕೂಡ ವಿಶೇಷವಾಗಿದೆ. ಇದು ಬೆಟ್ಟದ ತುತ್ತ ತುದಿಯಲ್ಲಿರುವಂಥ ದೇವಸ್ಥಾನ, ಸುತ್ತ ಬೆಟ್ಟ ಇದೆ. ನಾವು ಈ ದೇವಸ್ಥಾನ ತಲುಪಿದಾಗ ಆಲ್ರೆಡಿ ಇಳಿ ಸಂಜೆ ಆಗಿತ್ತು. ಆಲ್ರೆಡಿ ಸೂರ್ಯಾಸ್ತದ ಸಮಯ ಆಗಿದ್ದರಿಂದ ಸ್ವಲ್ಪ ಬೆಳಕು ಕಡಿಮೆ ಇದೆ. ಆದರೂ ಒಂದು ಒಳ್ಳೆಯ ರೀತಿಯಲ್ಲಿ ದೇವಸ್ಥಾನನ ತೋರಿಸೋಂಥ ಪ್ರಯತ್ನ ಮಾಡಿದ್ದೀವಿ. ಇದೇ ಜಾಗದಲ್ಲಿ ಒಂದು ಹಳೆಯ ದೇವಸ್ಥಾನ ಕೂಡ ಇತ್ತು. ಸುಮಾರು ಒಂದು 15 ವರ್ಷದ ಹಿಂದೆ, ಅಂದರೆ 2013ರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಉದ್ಘಾಟನೆ ಮಾಡಿದರು. ದೇವಸ್ಥಾನದ ಆವರಣ ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ. ಎಲ್ಲ ಗಿಡ ಮರಗಳಿರುತ್ತೆ, ತುಂಬ ಚೆನ್ನಾಗಿದೆ ವಾತಾವರಣ. ಸಿದ್ದರಾಮೇಶ್ವರರು ಇಂಥ ಒಂದು ಪ್ರಕೃತಿಯ ಸೊಬಗಿರುವಂಥ ಒಂದು ಜಾಗಕ್ಕೆ ಬಂದು ತಪಸ್ಸು ಮಾಡಿರೋದು ವಿಶೇಷ. ಇಲ್ಲಿ ಸಿದ್ದರಾಮೇಶ್ವರರು ಸೊನ್ನಲಾಪುರದ ಚಿನ್ನದ ಗದ್ದುಗೆಯಲ್ಲಷ್ಟೇ ಅಲ್ಲ, ಸುಂಟರಮಳೆಯ ಮಹಾಗದ್ದುಗೆಯಲ್ಲೂ ಕೂಡ ನೆಲೆಸಿದ್ದಾರೆ. ಎತ್ತ ನೋಡಿದೊಡತ್ತತ್ತ ನೀನೇ ದೇವ ಎನ್ನುವಂತೆ 77 ಗದ್ದುಗೆಗಳಲ್ಲೂ ತುಂಬಿ ತುಳುಕಾಡುತ್ತಾ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣರಾಗಿದ್ದಾರೆ. ಮರೆಯಾಗಿ ಕೆಂಡದ ಮುನಿಯಾಗಿ ಭಕ್ತರ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಕಾಯಕನಿಷ್ಠ ಭಕ್ತರ ಕಷ್ಟ ನಷ್ಟಗಳನ್ನು ಪರಿಹರಿಸುತ್ತಿದ್ದಾರೆ. ದುಷ್ಟರನ್ನು ನಿಗ್ರಹಿಸುತ್ತಾ ಭಕ್ತ ಭಾವುಕರಿಗೆ ನಾದಬಿಂದು ಚಿತ್ಕಳಾ ಸ್ವರೂಪರಾಗಿ ತನ್ನನ್ನು ನಂಬಿದ ಭಕ್ತರ ಹೃತ್ಕಮಲದಲ್ಲಿ ನೆಲೆಗೊಂಡಿದ್ದಾರೆ. ಜಗದಗಲ ಮುಗಿಲಗಲವಾಗಿ ಅಣುವಿನೊಳಗೆ ಅಣುವಾಗಿ ಇದ್ದೂ ಇಲ್ಲದಂತೆಯೂ ಎಲ್ಲೆಲ್ಲಿಯೂ ಇದ್ದಾನೆ ಸಿದ್ದರಾಮ. ಓಂಕಾರ ಸಹಜಾನಂದ ಯೋಗದಲ್ಲಿ ಬೀಗುತ್ತಾ ತನ್ನನ್ನು ಭಜಿಸುವ ಸದ್ಭಕ್ತರನ್ನು ಸದಾ ಸಲಹುತ್ತಿದ್ದಾನೆ. ವೀಕ್ಷಕರೇ, ಬನ್ನಿ ಸಿದ್ದರಾಮೇಶ್ವರ ದೇವಸ್ಥಾನದ ಒಳಗಡೆ ಹೋಗಿ ಸ್ವಾಮಿಯವರ ದರ್ಶನವನ್ನು ಪಡೆಯೋಣ. ಸುಂಟರಮಳೆ ಸಿದ್ದರಾಮರ ದೇವಸ್ಥಾನ 3 ಅಂಕಣವಾಗಿ ಮಾರ್ಪಟ್ಟಿದೆ. ನೀವು ನೋಡ್ತಾ ಇರುವಂಥದ್ದು ಮೊದಲನೇ ಅಂಕಣ. 2ನೇ ಅಂಕಣದಲ್ಲಿ ಸಿದ್ದರಾಮರಿಗೆ ಅಭಿಮುಖವಾಗಿರುವಂಥ ನಂದಿ ವಿಗ್ರಹ ಕೂಡ ನೀವು ಕಾಣಬಹುದು. 3ನೇ ಅಂಕಣ ಸಿದ್ದರಾಮೇಶ್ವರರ ಗರ್ಭಗುಡಿ. ಅಲ್ಲಿ ಗದ್ದಿಗೆ ಮೇಲೆ 3 ಲಿಂಗಗಳನ್ನು ಕೂಡ ನೀವು ಕಾಣಬಹುದು. ಸುಂಟರಮಳೆಯ ಸಿದ್ದರಾಮೇಶ್ವರ ಸ್ವಾಮಿಯ ಗದ್ದಿಗೆಯಲ್ಲಿರುವ 3 ಲಿಂಗಗಳಲ್ಲಿ ಮಧ್ಯದಲ್ಲಿರುವಂಥದ್ದು ಸಿದ್ದರಾಮೇಶ್ವರರು, ಬಲಭಾಗದಲ್ಲಿರುವಂಥದ್ದು ಚನ್ನಬಸವೇಶ್ವರರು ಮತ್ತು ಎಡಭಾಗದಲ್ಲಿರುವಂಥದ್ದು ರೇವಣಸಿದ್ದೇಶ್ವರರು ಅಂತ ಇಲ್ಲಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬಂದಿದ್ದಾರೆ.
ಹರ ನಮಃ ಪಾರ್ವತೀಪತಿ ಹರ ಮಹಾದೇವ್ ಶಿವ ನಮಃ ಪಾರ್ವತೀಪತಿ ಹರ ಮಹಾದೇವ್ ಅರಜ್ಞರಂಜನ ಶಿವಯೋಗಿ ಸಿದ್ದರಾಮಯ್ಯ ಗುರು ಸಿದ್ದರಾಮೇಶ್ವರ ಮಹಾಪ್ರಭು ಜೈ ಗುರು ಚನ್ನಮಲ್ಲಿಕಾರ್ಜುನ ಮಹಾಪ್ರಭು ಜೈ ಶ್ರೀ ಗುರು ವೀರಭದ್ರೇಶ್ವರ ಮಹಾರಾಜ್ ಕಿ ಜೈ ಶ್ರೀ ಗುರು ಬಸವೇಶ್ವರ ಮಹಾಪ್ರಭು ಜೈ. ಪ್ರಿಯ ವೀಕ್ಷಕರೇ, ಇವತ್ತು ನಾವು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಕೆರೆ ಹೋಬಳಿಯ ಸಿದ್ದರಾಮನಗರದ ಸೊಂಟ್ರುಮಳೆ ಸಿದ್ದರಾಮೇಶ್ವರ ಕ್ಷೇತ್ರದಲ್ಲಿದ್ದೇವೆ. ಅಲ್ಲಿನ ವಿಶೇಷತೆ ಬಗ್ಗೆ ಅರ್ಚಕರು ತಿಳಿಸ್ಕೊಡ್ತಾರೆ. ಅರ್ಚಕರೇ, ನಿಮ್ಮ ಹೆಸರು? ಹರ್ಷ ಅಂತ. ಇಲ್ಲಿನ ವಿಶೇಷತೆ ಯಾವ ರೀತಿ, ಇಲ್ಲಿ ಸಿದ್ದರಾಮೇಶ್ವರರು ಬಂದ ಇತಿಹಾಸ ನಿಮ್ಗೆ ಏನಾದ್ರು ಗೊತ್ತಿದ್ರೆ ತಿಳಿಸ್ಕೊಡಿ. ಇದು ಸೊಂಟ್ರುಮಳೆ ಕ್ಷೇತ್ರ, ಸಿದ್ದರಾಮನಗರ ಸೊಂಟ್ರುಮಳೆ ಕ್ಷೇತ್ರ ಅಂತ ಆಗಬೇಕು ಅಂದರೆ ಸಿದ್ದರಾಮಣ್ಣವರು 12ನೇ ಶತಮಾನದಲ್ಲಿ ಲೋಕ ಕಲ್ಯಾಣಾರ್ಥಕ್ಕೆ ಸಂಚಾರ ಮಾಡ್ಕೊಂತ ಬರ್ತಾಯಿದ್ರು ಎಲ್ಲ ಕಡೆ. ಇದು 77 ಗದ್ದಿಗೆಯಲ್ಲಿ ಒಂದು ವಿಶೇಷ ಗದ್ದಿಗೆ ಸೊಂಟ್ರುಮಳೆ ಅಂತಕ್ಕಂಥದ್ದು. ಸುತ್ತ ಒಳ್ಳೆ ವಾತಾವರಣ, ಪ್ರಕೃತಿ ಸೊಬಗಿನಲ್ಲಿ ಗುಡ್ಡದ ಮೇಲೆ ಒಂದು ಚಿಕ್ಕ ಗುಡ್ಡ, ಒಂದು 108 ಮೆಟ್ಲಿರತಕ್ಕಂಥ ಒಂದು ಗುಡ್ಡ. ಈ ಗುಡ್ಡದ ಮೇಲೆ ಬಂದು ನೆಲೆಸಿರ್ತಕ್ಕಂಥದ್ದು 12ನೇ ಶತಮಾನದಲ್ಲಿ ಈ ಕಾರೆಕುರ್ಚಿ ದೋಣೆ ಗೋಡೆಕೆರೆ ಮಾರ್ಗವಾಗಿ ಬಂದರು ಸ್ವಾಮಿ ಇಲ್ಲಿ ಸೊಂಟ್ರುಮಳೆ ಕ್ಷೇತ್ರಕ್ಕೆ ಬಂದಾಗ. ಇದು ಸೊಂಟ್ರುಮಳೆ ಅಂತ ಯಾಕೆ ಹೆಸರು ಅಂತಂದರೆ, ಸೀಗೆ ಮಣೆ ಥರ ಒಂದು ಸೊಂಟ್ರು ಮಳೆ ಗಿಡ, ಮುಳ್ಳಿನ ಒಂದು ಪೊದೆ, ಗುಡ್ಡದ ಮೇಲೆ ಬಂಡೆ ಮೇಲೆ ಮುಳ್ಳಿನ ಒಂದು ಪೊದೆ ಒಳಗಡೆ ಕೂತು ಬಂಡೆ ಹೊರಕೊಂಡು ಬಂಡೆ ಮೇಲೆ ಕೂತು ತಪಸ್ಸನ್ನು ಮಾಡಿದ್ದಾರೆ. ಎಷ್ಟು ಕಾಲ ಅಂತ ಗೊತ್ತಿಲ್ಲ, ತಿಳಿದು ಬಂದಿಲ್ಲ. ಭಾಳಷ್ಟು ದಿನ ತಪಸ್ಸನ್ನು ಆಚರಿಸಿ ಇಲ್ಲಿ ಗದ್ದಿಗೆ ನಿರ್ಮಾಣ ಮಾಡಿ ಮುಂದಕ್ಕೆ ಸಂಚಾರ ಬೆಳೆಸಿದ್ದಾರೆ. ಕೆಲವು ಕಾಲ ತಪಸ್ಸನ್ನು ಮಾಡೋದ್ರಿಂದ ಇದು ಗದ್ದಿಗೆ ಸುಂಟರ ಮಳೆ ಅಂತ ಹೆಸರು ಬಂತು. ಅವತ್ತಿಂದ ಇವತ್ತಿನವರೆಗೂ ಪ್ರತಿನಿತ್ಯ ಪೂಜೆ ನಡೆಯುತ್ತದೆ. ವಿಶೇಷವಾಗಿ ಅಮಾವಾಸ್ಯೆ ಹಿಂದಿನ ದಿವಸ ಅಮಾವಾಸ್ಯೆ ಕಟ್ಲೆ ನಡೆಯುತ್ತೆ. ಅಮಾವಾಸ್ಯೆ ಪೂಜೆ, ಹಬ್ಬಗಳಲ್ಲೆಲ್ಲ ವಿಶೇಷ ಪೂಜೆ ಇರ್ತದೆ. ಶ್ರಾವಣ ಮಾಸದಲ್ಲಿ ಪ್ರತಿ ಶ್ರಾವಣ ಪರವು ನಡೆಯುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ ಕಾರ್ಯಕ್ರಮ ಕೂಡ ಪ್ರತಿನಿತ್ಯ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತದೆ. ಸಿದ್ದರಾಮಣ್ಣರ ಮೂಲ ಸ್ಥಾನ ಗದ್ದಿಗೆಯಲ್ಲಿ 3 ಲಿಂಗಗಳು, ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು, ರೇವಣಸಿದ್ದೇಶ್ವರರು, ಸಿದ್ದರಾಮಣ್ಣವರು 3 ಲಿಂಗಗಳು ಇರ್ತಕ್ಕಂಥದ್ದು. ಮಧ್ಯದಲ್ಲಿರ್ತಕ್ಕಂಥವ್ರು ಸಿದ್ದರಾಮಣ್ಣವರು, ಬಲಗಡೆ ಇರ್ತಕ್ಕಂಥದ್ದು ಅವರ ಗುರುಗಳು ಚನ್ನಮಲ್ಲಿಕಾರ್ಜುನ ಸ್ವಾಮಿಗಳು, ಇನ್ನೊಬ್ಬರು ರೇವಣಸಿದ್ದೇಶ್ವರರು ಎಡಭಾಗದಲ್ಲಿ ಇರ್ತಕ್ಕಂಥವ್ರು. ಇದರ 3 ಲಿಂಗಗಳು ಇಲ್ಲಿ ಸೊಂಟ್ರುಮಳೆ ಒಳಗೆ ನಾವು ಕಾಣಬಹುದು. ಹಿಂದೆ ಹಳೆ ದೇವಸ್ಥಾನ ಇತ್ತು ಅಂತ ಹೇಳಿದರೆ, ಯಾವ ರೀತಿ ಹಳೆ ದೇವಸ್ಥಾನ ಇತ್ತು? ಇದು ಜೀರ್ಣೋದ್ಧಾರ ಆಗಿದ್ದು ಯಾವಾಗ? ಹಳೆ ದೇವಸ್ಥಾನ ಬಹುಶಃ ತುಂಬ ವಿಸ್ತೀರ್ಣವಾಗಿ ಈಗ ಯಾವ ರೀತಿ ಇದೆ ಇದೇ ತರಹದಲ್ಲಿ ಗರ್ಭಾಂಗಣ, ಶಿಖರ, ವಿಮಾನ ಗೋಪುರ, ಪ್ರಾಂಗಣ ಎಲ್ಲ ಇತ್ತು. ಕಲ್ಲು ಮತ್ತು ಮಣ್ಣಿನಿಂದ ಕಟ್ಟಿದ್ರು. ಅದೇ ಥರನೇ 2013ನೇ ಇಸ್ವಿಯಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಕೆಲಸ ಆಯಿತು. 13ನೇ ಇಸ್ವಿಯಲ್ಲಿ ಈಗಿರ್ತಕ್ಕಂಥದ್ದು ದೇವಸ್ಥಾನ ನಾವು ಕಾಣಬಹುದು. ಹಾಗೆ ಇಲ್ಲಿನ ಭಕ್ತಾದಿಗಳು ಯಾವ್ಯಾವ ಊರವರು ಇದ್ದಾರೆ? ಇಲ್ಲಿ ಸುತ್ತ 8 ಹಳ್ಳಿ ಗ್ರಾಮ ಸೇರುತ್ತೆ. ಜೊತೆಗೆ ರಾಮನಗರ, ಬಾಚಿಹಳ್ಳಿ, ದುಗ್ಡಿಹಳ್ಳಿ, ಕಾರೆಹಳ್ಳಿ, ಕೊಡ್ಲಾಗ್ರ, ಮಾರ್ಸಂದ್ರ, 7 ಗ್ರಾಮಗಳು ಇದೆ. ದೇವಸ್ಥಾನ ಬಲ್ಲೇನಹಳ್ಳಿ, ಈ ಒಡೆರಹಳ್ಳಿ, ಈ 7 ಗ್ರಾಮಗಳು ಸಿದ್ದರಾಮನಗರ ಈ ಸೊಂಟ್ರುಮಳೆ ಕ್ಷೇತ್ರಕ್ಕೆ 8 ಹಳ್ಳಿ ಅಂತ ಹೆಸರು ಸೇರ್ಕೊಂತವೆಲ್ಲ. ಊರವರು ಸೇರ್ಕೊಂಡು ಹಬ್ಬ ಜಾತ್ರೆ ಎಲ್ಲ ಮಾಡ್ತೀವಿ. ಜಾತ್ರೆ ಮಾರ್ಚ್ ತಿಂಗಳಲ್ಲಿ ಜಾತ್ರೆ, ರಥೋತ್ಸವ, ತೇರು ಎಲ್ಲ ನಡೆಯುತ್ತದೆ. ಸ್ವಾಮಿ ಇಲ್ಲಿ ಸಿದ್ದರಾಮನಗರ ಊರು ಒಳಗಡೆಯಲ್ಲಿ ಸ್ವಾಮಿ ಪಲ್ಲಕ್ಕಿ ದೇವರು ಉತ್ಸವ ಮೂರ್ತಿ ಇದೆ. ಜಾತ್ರೆ, ದಸರಾ, ಆಯುಧ ಪೂಜೆ, ಅಂಬು, ಏನೇನು ಕಾರ್ಯಕ್ರಮ ನಡೆಯುತ್ತೆ ಅವಾಗ? ಆಯುಧ ಪೂಜೆಯಲ್ಲಿ ವಿಜಯದಶಮಿ, ಅಂಬು ನಡೆಯುತ್ತದೆ. ಇನ್ನು ಮಾರ್ಚ್ ತಿಂಗಳಲ್ಲಿ ರಥೋತ್ಸವ, ತೇರು, ಗಂಗಸ್ಥಾನ, ಉಯ್ಯಾಲೆ ಉತ್ಸವ ಇವೆಲ್ಲ ಕೂಡ ನಡೆಯುತ್ತೆ. ಇಲ್ಲಿ ಅಂಜಾರ ಭೈರವೇಶ್ವರ ಅಂತ ಇದೇ ಗ್ರಾಮದ ಎಲ್ಲೆಗೆ ಬರುತ್ತೆ ಇನ್ನೊಂದು ದೇವಸ್ಥಾನ, ಒಂದು 300 ಮೀಟರ್ ದೂರದಲ್ಲಿದೆ. ಅಂಜಾರ ಭೈರವೇಶ್ವರ ದೇವಸ್ಥಾನ ಮತ್ತು ಸಿದ್ದರಾಮಣ್ಣವರು 2 ಚರಮೂರ್ತಿ ಸಿದ್ದರಾಮನಗರ ಊರೊಳಗಡೆಯಲ್ಲಿ ಇದೆ ದೇವಸ್ಥಾನ. ಅಲ್ಲಿನ ಜಾತ್ರೆ ಅಂಜಾರ ಭೈರವೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ. ಆಮೇಲೆ ನಾವೊಂದು ಜನವರಿಲಿ ಸುಗ್ಗಿ ಜಾತ್ರೆ ಅಂತ ಮಾಡ್ತೀವಿ. ಸುಗ್ಗಿ ಜಾತ್ರೆ 1 ದಿವಸ ಜಾತ್ರೆ. ರಥೋತ್ಸವ ಮಾರ್ಚ್ ಏಪ್ರಿಲಲ್ಲಿ 8 ದಿವಸಗಳ ಕಾಲ ಜಾತ್ರೆ ರಥೋತ್ಸವ ನಡೆಯುತ್ತೆ. ನಾವು ಹಿಂದ್ಗಡೆ ಒಂದು ಗುಹೆ ಗಮನಿಸಿದ್ವಿ, ಅದು ಯಾವ ರೀತಿ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ರೆ ತಿಳಿಸಿ. ಗುಹೆ ಹಿಂದೆ ಸ್ವಾಮಿಯವರು
ತಮಡಿಹಳ್ಳಿಲಿ ಮಲ್ಲಿಕಾರ್ಜುನ ಸ್ವಾಮಿ ಇದೆ. ಇಲ್ಲಿಂದ ಒಂದು 4 ಕಿಲೋಮೀಟ್ರ್ ದೂರದಲ್ಲಿ ಪರ್ವತ ಮಲ್ಲಿಕಾರ್ಜುನ ಸ್ವಾಮಿ ತಮಡಿಹಳ್ಳಿ ವಿರಕ್ತ ಮಠ ಕೇಳಿರ್ಬೋದು. ತಮಡಿಹಳ್ಳಿ ಬೆಟ್ಟ ಮಲ್ಲಿಕಾರ್ಜುನ ಸ್ವಾಮಿ ಅವರ ದೇವಸ್ಥಾನ ಪಕ್ಕದಲ್ಲಿರೋ ಗುಹೆಗೂ ಇಲ್ಲಿ ಸುಂಟ್ರಮೇಳೆ ಸಿದ್ದರಾಮಣ್ಣವ್ರ ದೇವಸ್ಥಾನ ಗರ್ಭದ ಗುಡಿ ಹಿಂದ್ಗಡೆ ಇರೋ ಗುಹೆಗೂ ಸುರಂಗ ಮಾರ್ಗ ಇದೆ. ಹಿಂದೆ ಗುರು ಶಿಷ್ಯರು ಇಬ್ಬರು ಸಂಚಾರ ಮಾಡ್ಕೊಂಡು ಓಡಾಡೋದಕ್ಕೆ ಮಾಡ್ಕೊಂಡಿದ್ದಂಥ ಒಂದು ಸುರಂಗ ಮಾರ್ಗ ಅಂತ ಕೇಳ್ಪಟ್ಟಿದ್ದೀವಿ. ಹಿಂದೆಯಿಂದ ಪುರಾವೆ ಬಂದಿದೆ. ಗವಿಯಿಂದ ಎದ್ದು ಬಂದು ಬಂಡೆ ಮೇಲೆ ತಪಸ್ಸು ಮಾಡಿರ್ತಕ್ಕಂಥ ಜಾಗ ಇದು. ಗುಹೆ ಹಿಂದೆಗಡೆ ಗುಹೆ ಇದೆ ದೇವಸ್ಥಾನದ ಹಿಂಭಾಗ. ಆ ಗುಹೆಯಿಂದ ಗವಿಯಿಂದ ಎದ್ದು ಬರ್ಬೇಕಾದ್ರೆ ಮಂಡಿ ಊರಿರೋ ಜಾಗ ಕೂಡ ಅದು ಕಲ್ಲಾಗಿ ಬೆಳ್ಕೊಂಡು ಮುರುಡೇಶ್ವರ ಅಂತ ಇದೆ. ಪ್ರತಿನಿತ್ಯ ಪೂಜೆ ಪೂಜೆ ಮಾಡ್ತೀವಿ ಸುಂಟ್ರಮೇಳೆ ಗವಿಗೆ. ಅದೇ ಮುರುಡಪ್ಪ ಅಂತ ಇದೆ. ಸುಂಟರಮಳೆ ಸಿದ್ದರಾಮರ ಸುಕ್ಷೇತ್ರದಲ್ಲೂ ಕೂಡ ದಸರಾ ಜಾತ್ರಾ ಮಹೋತ್ಸವ ಕೂಡ ನಡೆಯುತ್ತೆ. ಆ ಕೆಲವೊಂದು ವಿಡಿಯೋಗಳನ್ನು ಮತ್ತು ಅಲ್ಲಿನ ಜಾತ್ರಾ ಸಮಯದ ವಿಶೇಷವಾದ ಅಲಂಕಾರ ಮಾಡಿರುವಂಥ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ಬೋದು. ಪ್ರಿಯ ವೀಕ್ಷಕರೇ, ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಲೈಕ್, ಶೇರ್ ಮತ್ತು ಕಾಮೆಂಟ್ನ ಮುಖಾಂತರ ತಿಳಿಸಬೇಕು ಅಂತ ಹೇಳ್ತಾ, ಸರ್ವ ಭಕ್ತಾದಿಗಳಿಗೂ ವರಗುರು ಸಿದ್ದರಾಮ ಸನ್ಮಂಗಳವನ್ನುಂಟು ಮಾಡಲೆಂದು ಆಶಿಸುತ್ತಾ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಇನ್ನಷ್ಟು ಸಿದ್ದರಾಮೇಶ್ವರ ಗದ್ದಿಗೆಗಳ ಮಾಹಿತಿ ನೀಡ್ತೀನಿ ಅಂತ ಹೇಳ್ತಾ, ಶರಣು ಶರಣಾರ್ಥಿ, ಶುಭ ದಿನ.